ಹಾಯ್ ವೀಕ್ಷಕರೇ, ಪಿ ಕೆ ವರ್ಕ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಈಗ ಪೈಲ ತೋರಿಸಿದ ಮೆಜರ್ಮೆಂಟ್ ಪ್ರಕಾರ ನಾವು ಈ ಕಾರ್ಡ್ ಶೀಟ್ನ ಕಟ್ ಮಾಡೋಣ ಬನ್ನಿರಿ. ಈ ಭುಜದಿಂದ ತಳಗೆ ಏನಷ್ಟು ನೋಡ್ರಿ ಮೆಜರ್ಮೆಂಟ್ 14 ಇಂಚ್ ಐತ್ರಿ. ಇದು 14 ಇಂಚ್ನ ಕಾರ್ಡ್ ಶೀಟ್ ಮ್ಯಾಗ ಲೈನಿಂಗ್ ಹಾಕೊಂಡ್ರಿ. ನೋಡ್ರಿ, ಇದು ಭುಜದಿಂದ ತಳಗೆ 14 ಇಂಚ. ಮಾರ್ಕ್ ಹಾಕೊಳತ್ತಾನ ನೋಡ್ರಿ. ಇಲ್ಲಿ ಪ್ಯಾಕ್ ಇದ್ದ ಕಡೆ ಕಾರ್ಡ್ ಶೀಟ್ ತೊಗೊಂಡ್ರಿ ನಿಮಗೆ ಗೊತ್ತಾಗ್ಲಿ ಅಂತ. ನೋಡ್ರಿ, ಭುಜದಿಂದ ತಳಗೆ ತೊಗೊಂಡದ್ದು. ಈಗ ಹಿಂಗಿಂಗ್ ಬ್ಲೌಸ್ ಹಿಂಗಿಂಗ ಕಟ್ ಮಾಡೋದ್ರಿಂದ ಕಾರ್ಡ್ ಶೀಟ್ನು ನಡದ ಸುತ್ತಳತೆ ಐತೆ ನೋಡ್ರಿ. ಇದು ಮುಂಭಾಗ ಅಷ್ಟೇ ನಾವು ಕಾರ್ಡ್ ಶೀಟ್ ಮಾಡಿಸ್ಕೊಂಡೇವ್ರಿ, 2 ಭಾಗ. ನಡದ ಸುತ್ತಳತೆ 38 ಐತ್ರಿ. ಅದ್ರಾಗ 4ನೇ ಭಾಗ ತೊಗೊಳಿದ್ರಿ. ಇದು ನಡದ ಸುತ್ತಳತೆ ಏನೈತ್ರಲ್ಲ, ಇದು ಪೂರ್ತಿ ರೌಂಡ್ ಸುತ್ತಳತೆ ಐತ್ರಿ. ಇದು ನಡಿಯಿಂದ ಇದ್ರಾಗ ನಾವು 4ನೇ ಭಾಗ 1 ಭಾಗ ತೊಗೊಳಿದ್ರಿ. ಮೆಜರ್ಮೆಂಟ್ ಪಟ್ಟಿ 4 ಪದರ ಮಡಚ್ರಿ ನೀವು, ನಮಗೆ 4ನೇ ಭಾಗ ಸಿಗ್ತೈತಿ. ಇದೇನು ಮೆಜರ್ಮೆಂಟ್ ಪಟ್ಟಿ ಐತ್ರಲ್ಲ, 4 ಭಾಗ ಮಡಿಸ್ಕೊಳ್ಳೋದ್ರಿ. ಇದು 2 ಭಾಗ ಮಡಿಸ್ಕೊಂಡ್ರಿ. ಇನ್ನೊಂದು ಭಾಗ ಮಡಿಸ್ಕೊರಿ. ನೋಡ್ರಿ, ಇದು ನಮಗೆ 4ನೇ ಭಾಗ ಸಿಕ್ತ್ರಿ. ಇಷ್ಟು 9.5 ಇಂಚ್ ಐತ್ರಿ. ಇದು 9.5 ಇಂಚ್ ಐತಿ ನೋಡ್ರಿ. ಇದು ನಡದ ಸುತ್ತಳತೆ 4ನೇ ಭಾಗ ತೊಗೊಳೋದ್ರಿ. ಇದನ್ನ ಲೆಕ್ಕ ಮಾಡೋದಂದ್ರೆ ಬೇರೆ ಬರ್ತೈತೆ ನೋಡ್ರಿ. 4ನೇ ಭಾಗ 9.5 ಇಂಚ್ ಪ್ಲಸ್ ನಮಗೆ ಮೇಯಾಗ ಎಕ್ಸ್ಟ್ರಾ 2 ಇಂಚ್ ತೊಗೊಳೋದ್ರಿ. ಮೊದಲು ಇದನ್ನು ಚೌಕೆಲ್ಲ ರೇಗ ಹಾಕೊಳ್ಳೋಣ್ರಿ. ಭುಜದಿಂದ ಕೆಳಗೆ ಏನು ತೊಗೊಂಡಿತ್ತದ ಮತ್ತು ನಾವು ನಡಿನ ಸುತ್ತಳತೆ 4ನೇ ಭಾಗ ಏನು ತೊಗೊಂಡಿತ್ತು ಅದನ್ನ ಸ್ಕ್ವೇರ್ ಆಕಾರ ಮಾಡ್ಕೊಂಡ್ರಿ. ಕರೆಕ್ಟಾಗಿ ಲೈನ್ ಹಾಕೊಂಡ್ರಿ. ಈಗ ನೋಡ್ರಿ, ಕಡೆ ಬಾಜುದ ನಮ್ಮ ಕಡೆ ಬರ್ತೈತ್ರಿ. ಬಗಲ ನಡಿನ ಸೈಡ್ ಆ ಕಡೆ ಸೈಡ್ ಬರ್ತೈತೆ ನೋಡ್ರಿ. ಈ ಕಡೆ ಬಗಲ ಏನೈತ್ರಿ ಆ ಕಡೆ ಬರ್ತೈತ್ರಿ. ಈಗ ಹಾಳಿ ಮಾಡಿಸ್ತೀನಿ ನೋಡ್ರಿ. ಇದು ಪ್ಯಾಕ್ ಏನೈತ್ರಿ ಈ ಕಡೆ ನಮ್ಮ ಕಡೆ ಬರೋದ್ರಿ. ಇದು ನಾವು ಈಗ ಇಷ್ಟ ಕಟ್ ಮಾಡ್ಕೊಳಕತ್ತದೀವಿ ನೋಡ್ರಿ. ಈ ಪೇಪರ್ದಾಗ ಮುಂಭಾಗ 2 ಪದರದ್ದು ಕಟ್ ಮಾಡ್ಕೊಳತ್ತವ್ರಿ. ಇದನ್ನ ಕೊಳ ನಮ್ಮ ಕಡೆ ಸೈಡ್ ಬರ್ತೈತ್ರಿ. ಇದು ಬಗಲ ಆ ಸೈಡ್ ಹೋಗತ್ರಿ.
ಭುಜದ ಅಳತಿ ನೋಡ್ರಿ ಇದು 12.5 ಐತ್ರಿ ಇದ್ರಾಗ. ಭುಜದ ಮೆಜರ್ಮೆಂಟ್ ಇದೇನೈತ್ರಿ, ಇಷ್ಟು ಭಾಗ ನಾವು ಮೆಜರ್ಮೆಂಟ್ ಹಾಕ್ಕೊಂಡು ಮುಂಭಾಗದು 2 ಭಾಗ ತಗೊಳತ್ತೇವ್ರಿ ನಾವು. ಭುಜದ ಮೆಜರ್ಮೆಂಟ್ 12.5 ಐತ್ರಿ, ಅದ್ರಾಗ ಅರ್ಧ ಭಾಗ ಮಾಡ್ಕೊಳ್ರಿ. ಅದೆಷ್ಟು ಬರ್ತೈತಿ ಅಷ್ಟು ಇಟ್ಕೊಳ್ಳೋದು ನೋಡ್ರಿ. ಭುಜ ಎಷ್ಟು ಬೇಕಾಗಿತ್ರಿ ಈಗ? 3.5 ಇಂಚ್ ಐತ್ರಿ ಇದು ಭುಜ. ಭುಜದಿಂದ ಕೊಳತಿ ಏನೈತ್ರಿ, ಭುಜದಿಂದ ತೊಗೊಳೋದ್ರಿ ಅದನ್ನ. ಆ ಸೈಡ್ ಹಿಡಿದು 3.5 ಇಂಚ್ ತೊಗೊಳೋದ್ರಿ. ಮಾರ್ಕ್ ಹಾಕ್ಕೊಳ್ಳೋದ್ರಿ. ಈ ಕಡೆ ಸೈಡ್ ಕೊಳ್ಳ ಬರ್ತೈತ್ರಿ, ಆ ಕಡೆ ಸೈಡ್ ಬಗಲ್ ಬರ್ತೈತಿ. ಈಗೇನು ಇಷ್ಟು ಹಾಪ್ ಐತ್ರಿ ಅಷ್ಟ ನಾವು ಇದ್ರ ಮ್ಯಾಗ ಮಾರ್ಕ್ ಹಾಕ್ಕೊಳತ್ತೇವ್ರಿ. ಮುಂದಿನ ಕೊಳ್ಳ ಮೆಜರ್ಮೆಂಟ್ ನೋಡ್ರಿ. ಫ್ರಂಟ್ ನೆಕ್ ಸ್ವಲ್ಪ ಸೈಡ್ ಬಂದೈತಿದ ಕಾಣಲ್ತು. ಏಳುವರೆ ಐತ್ರಿ ಅದ್ ನೆಕ್. ನೆಕ್ ಬ್ಯಾಗ್ನ ಸ್ಕ್ವೇರ್ ಆಕಾರ ಜಾಯಿಂಟ್ ಮಾಡಿದ್ರಿ. ಈ ಕಡೆದು 7.5, ಆ ಕಡೆದು ಭುಜದ ಇದನ್ನ ಜಾಯಿಂಟ್ ಮಾಡ್ಕೊಂಡೇವ್ರಿ. ಇದು ಫ್ರಂಟ್ ಭಾಗ ಅಂತ ಹೇಳಿ ಬರ್ಕೊಳತ್ತೇನೆ ನೋಡ್ರಿ. ಮುಂದಿನ ಭಾಗ ಬಗಲ್ ಅಳತಿ ನೋಡ್ರಿ. ಆರ್ಮೋಲ್ ಮೆಜರ್ಮೆಂಟ್ ಇಲ್ಲಿ ಭಾಳ ಕರೆಕ್ಟ್ ತೊಗೋಬೇಕು ನೋಡ್ರಿ. 19 ಇಂಚ್ ಐತ್ರಿ ಇದು ಆರ್ಮೋಲ. ಮೆಜರ್ಮೆಂಟ್ ಪಟ್ಟಿನ ಅರ್ಧ ಭಾಗ ಮಾಡ್ಕೊಳ್ರಿ. ಇದನ್ನ ಎಷ್ಟು ಬತ್ತು ನೋಡ್ರಿ, ಇದು 9.5 ಬತ್ತು ನೋಡ್ರಿ. ಅಂದ್ರೆ 7 ಇಂಚ್ ನಾವು ಉದ್ದಕ್ಕೆ ತೊಗೋಬೇಕ್ರಿ. ಆದ್ರೆ ಒಮ್ಮೆ 6 ಇಂಚ್ ಇಟ್ಟು ನಿಮಗೆ ತೋರಿಸ್ತೇನೆ ರೀ. 6.5 ಇಂಚ್ ಇಟ್ಟು ತೋರಿಸ್ತೇವ್ರಿ. ಆದರೂ 7 ಇಂಚ್ ಮ್ಯಾಲೆ ಬರ್ತೈತ್ರಿ ಅದು. ಕರ್ವ್ ಕರೆಕ್ಟ್ ತೊಗೋಬೇಕ್ರಿ ನಾವು. ಇಲ್ಲೇ ಭಾಳ ಮಿಸ್ಟೇಕ್ ಮಾಡ್ಕೊಂಡು ಭುಜ ಇಳಿತಾವೆ ನೋಡ್ರಿ. ಇಲ್ಲೇ ಭಾಳ ಕರೆಕ್ಟ್ ತೊಗೋಬೇಕ್ರಿ. 2 ಸಲ ಒಳ್ಳೊಳ್ಳೆ ಮಾಪ್ ಮಾಡ್ಕೋಬೇಕ್ರಿ ಕಲ್ಕೊಳತ್ತೇವಂದ್ರೆ. ಇನ್ನೂ ಕೆಳಗೆ ಬರ್ತೈತ್ರಿ ಇದು, ನಿಮಗೆ ತೋರಿಸ್ತೇನೆ ರೀ ಅದು ಹೆಂಗೆ ಅನ್ನೋದು. ಇದನ್ನ 2 ಇಂಚ್ ಜಾಸ್ತಿ ಇಟ್ಕೊಂಡೇವಲ್ರಿ, ಅದನ್ನು ರೇಷಾ ಜಾಯಿಂಟ್ ಮಾಡತ್ತನ್ರಿ. 1.5 ಇಂಚ್ ಹಿಂಭಾಗದ ರೇಷೆ ಹಾಕ್ಕೊಂಡ್ರಿ. ಇದು ಮುಂಭಾಗ ಕಟ್ಟಿಂಗ್ ಆದ್ರೂ ನಮ್ಮ ಮೆಜರ್ಮೆಂಟ್ಗೆ ಹಿಂಭಾಗದು ಲೈನಿಂಗ್ ಬೇಕಾಗ್ತೈತ್ರಿ. ಇದಕ್ಕೆ ಕರ್ವ್ ಸ್ಕೇಲ್ದಿಂದ ಜಾಯಿಂಟ್ ಮಾಡ್ಕೊಂಡು ನೋಡ್ರಿ. ಜಾಯಿಂಟ್ ಮಾಡ್ಕೊಂಡೇವು ನೋಡ್ರಿ. ಇದೇನು ಪಾಯಿಂಟ್ ಹಿಡ್ದ ಇದೈತ್ರಿ ಭುಜದಿಂದ ಇದು 9.5 ಇಂಚ್ ಆಗ್ಬೇಕು ನೋಡ್ರಿ. ಇದು
ನಮ್ಮದು ಆರ್ಮೂಲ್ ರೌಂಡ್ ಮೆಜರ್ಮೆಂಟ್ ಒಳಗೆ ಅರ್ಧ ಏನು ನಾವು 9.5 ಇಟ್ಕೊಂಡೇವಲ್ಲ ಅದು 9.5 ಆಗ್ಬೇಕು ರೀ ಅನ್ಕೋತಕ್ಕ. ಅದನ್ನು ತಳಗೆ ರೇಷೆ ಇನ್ನೊಂದು ಸ್ವಲ್ಪ ತಳಗೆ ಬರ್ತೈತ್ರಿ ಅದು. ಎಂಟೂವರೆ ಆಗಕತ್ತೈತ್ರಿ ಇದು 9.5 ಆಗಬೇಕು. ಇನ್ನೊಂದು ಸ್ವಲ್ಪ ಕೆಳಗೆ ಮಾಡ್ಕೋಬೇಕು ನಾವು ಲೈನ್ ರೀ. ಒಂದು ಇಂಚ್ ಮಾಡ್ಕೊಳ್ಳೋಣ ಇದನ್ನ. ಹತ್ತೊಂಬತ್ತು ಇಂಚ್ ಆರ್ಮೋಲ್ ಇತ್ತಂದ್ರೆ ಅವ್ರಿಗೆ 7 ಇಂಚ್ ಉದ್ದಕ್ಕೆ ತೊಗೊಳಕ್ಕೆ ಬೇಕು ರೀ. 7ಕ್ಕಿಂತ ಏನು ಕಡಿಮೆ ತೊಗೋಬೇಡ್ರಿ. ಪೈಲಾದ ರೇಷೆ ಎಲ್ಲ ಅಳಿಸಿ ತೆಗಿನೋ ರೀ. ಸುಮ್ಮನೆ ನಿಮಗೆ ತೋರಿಸ್ಬೇಕಂತ ನಾನು ನಿಮಗೆ ತಿಳಿಲಿ ಅಂತ ಹೇಳಿ ಪಗಲದ ಒಂದು ಸಿಂಪಲ್ ತೋರ್ಸಿನಿ ರೀ. 1.5 ಇಂಚ್ ಹಿಂಭಾಗದ್ರಿ ಇದು. ಹಿಂಭಾಗದ ಲೈನಿಂಗ್ ಬೇಕಾಗ್ತೈತ್ರಿ ಅದು. ಮತ್ತೊಮ್ಮೆ ಹಿಂಭಾಗದ ನಾವು ಲೈನ್ ಹಾಕ್ಕೊಡೋರಿ. ಕರೆಕ್ಟ್ ಆ್ಯಂಕರು ಸ್ಕೇಲೇ ಹೊಡ್ಕೊರಿದ್ನ. ಮುಂಭಾಗಕ್ಕೆ ಅರ್ಧ ಇಂಚ್ ತೊಗೋಬೇಕಾಗ್ತೈತ್ರಿ. ಮತ್ತು ಬಂದತಿಲ್ಲ ನೋಡೋಣ್ರಿ, ಇದು ಕರೆಕ್ಟ್ ಬಂದತಿಲ್ಲ. ಕರೆಕ್ಟ್ ಬರೋತಕ್ಕ ಇದನ್ನು ಲೈನಿಂಗ್ ಹಾಕ್ಕೊಳ್ಳೋದ ನೋಡ್ರಿ. ಕೊಳ್ಳೋದು ನೋಡ್ರಿ ಇದು. ಇವ್ರಿಗೆ ಡೀಪ್ ಬೇಕನ ಸ್ವಲ್ಪ ಹತ್ತಿಗೆ ತೊಗೊಂಡು ಕರ್ವ್ ಹಾಕ್ಕೊಳತ್ತನ್ರಿ. ಇದನ್ನ ರೌಂಡ್ ಹಾಕ್ಕೊಳತ್ತನ್ರಿ. ನೆಕ್ ಡೀಪ್ ಹಿಂಗೆ ಜಾಸ್ತಿ ಸೈಡ್ ಬೇಕಾಗಿಲ್ಲಾಗಿತ್ತಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋದ್ರಿ. ಈ ಡಾಟ್ ನೋಡ್ರಿ ಇದು ಮುಂಭಾಗ ಭುಜದಿಂದ ಕ್ರಾಸ್ ಪಟ್ಟಿ ಮಟ್ಟ ಏನು ಕರೆಕ್ಟ್ ಐತೆ ನೋಡ್ರಿ. ಇದು ಭುಜದಿಂದ ಕ್ರಾಸ್ ಪಟ್ಟಿ ಮಟ್ಟ ಮೆಜರ್ಮೆಂಟ 13.5 ಇಂಚ್ ಐತ್ರಿ ಇದು. ಕರೆಕ್ಟನ್ನು ತೊಗೊಳೋದ್ರಿ. ಇದನ್ನ 13.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋದ್ರಿ. ಇದನ್ನ ನೋಡ್ರಿ 13.5 ಇಂಚ್ ತೊಗೊಳೋದ್ರಿ. ಇದನ್ನ ಭುಜದಿಂದ ಕ್ರಾಸ್ ಪಟ್ಟಿ ರೇಗ ಇರ್ತೈತೆ ನೋಡ್ರಿ, ಅದ್ರ ಮಟ್ಟ ನೋಡ್ರಿ. ಭುಜದ ಮಧ್ಯ ಭಾಗದ ಸರತ್ ತಳಗೆ ಡಾಟ್ ಹಾಕ್ಕೊಳ್ಳೋದ್ರಿ. ಅದನ್ನ ಒಂದು ಲೈನ್ ಹಾಕ್ಕೊಳ್ಳೋಣ್ರಿ. ಒಂದೂವರೆ ಇಂಚ್ ಇಲ್ಲಿ ಕೊರಳು ಸರ್ತ ಏನು ಬರ್ತದೆ ಗುಂಡಿ ಪಟ್ಟಿ ಸರ್ತ 1.5 ಇಂಚ್ ಇದನ್ನು ಹೆಜ್ಜೆ ಕಟ್ ಮಾಡ್ಕೊಳ್ಳೋದು ನೋಡ್ರಿ. ಅರ್ಧ ಇಂಚ್ ನಡಿನ ಕಡೆ ಕಮ್ಮಿ ಮಾಡ್ಕೊಳ್ಳೋದ್ರ. ಅದನ್ನ ಅರ್ಧ ಇಂಚ್ ಐತೆ ನೋಡ್ರಿ. ಅದು ಸ್ಕೇಲೇ ಇವು ಡಾಟ್ಗಳಿಗೆ ಲೈನಿಂಗ್ ಹಾಕ್ಕೊಂಡ್ರಿ. ಇದು ನೋಡ್ರಿ ಭುಜದ ಮಧ್ಯ ಭಾಗದಿಂದ ಡಾಟ್ ಬರ್ಬೇಕ್ರಿ. ಅದು 2 ಪಾಯಿಂಟ್ಗೆ ಲೈನ್ ಹಾಕ್ಕೊಂಡ್ರಿ. ಇದನ್ನ ಸ್ವಲ್ಪ ರೌಂಡ್ ಮಾಡ್ಕೊಳ್ಳೋದ್ರಿ. ಇದನ್ನ ಆ ಡಾಟ್ದಿಂದ ಈ ಡಾಟ್ಗೆ, ಈ ಡಾಟ್ದಿಂದ ಆ ಡಾಟ್ಗೆ ಸ್ಕೇಲ್ ಲೈನ್ ಸ್ಟ್ರೇಟ್ ಆಗ್ತೈತೆ ನೋಡ್ರಿ. ಇದನ್ನೊಂದು ಸ್ವಲ್ಪ ಒಂದೆಲ್ಲ ರೌಂಡ್ ಮಾಡ್ಕೊದು.
ನೋಡಿರಿ ಇದು ಬಗಲ್ದು ಡಾಟ್ ಬರ್ತೈತೆ ರೀ, ಇಲ್ಲೊಂದು ಟಸ್ಕ್ ಬರ್ತೈತೆ ರೀ. ನೀವು ಏನಂತೀರಿ ನೋಡ್ರಿ ಅದಕ್ಕೆ. ಇದು ಒಳಗಿನ ಬಗಲ್ ಕಟ್ ಮಾಡ್ಕೊಂಡ್ರೆ ಅರ್ಧ ಇಂಚ್, ಮುಂಭಾಗದ ಬಗಲ್ ಕಟ್ ಮಾಡ್ಕೊಂಡ್ರೆ ಅರ್ಧ ಇಂಚ್ ತೊಗೊಂಡೇವ್ರಿ. ಅದನ್ನ ಹಿಂಭಾಗದ ಬಗಲ್ ಲೈನಿಂಗ್ ಐತ್ರಿ ಅದು ಯಾಕಂದ್ರೆ 9 ಇಂಚ್ ಬರ್ಬೇಕಲ್ರಿ, ಅದ್ರದಷ್ಟು ಹಿಂಭಾಗ ಬಗಲ್ ಅಳತಿ ಬರ್ಬೇಕ್ರಿ ಅದು. ಅದಕ್ಕೆ ಮೊದಲು ಅದನ್ನ ಲೈನ್ ಹಾಕ್ಕೊಂಡೆವು, ಆಮೇಲೆ ಮುಂಭಾಗದ ಲೈನ್ ಹಾಕ್ಕೊಂಡು ಕರ್ವ್ಲೆ ಜಾಯಿಂಟ್ ಮಾಡ್ಕೊಳ್ರಿ. ಈ ಟಸ್ಕ್ ಹಾಕಿದ ನಂತರ ಅದು 9.5 ಇಂಚನ ಆಗ್ತೈತೆ ರೀ. ಅಲ್ಲೊಂದು ಡಾಟ್ ಕೊಂಡಿರ್ತೈತ್ರಲ್ಲ, ಅರ್ಧ ಇಂಚಿನ ಡಾಟ. ಕರೆಕ್ಟ್ ಟೈಮ್ ಕಟ್ ಮಾಡ್ಕೊಂಡ್ರೆ ಬರಿದ್ನ. ಏನೇ ಇದ್ರಾಗ ಅರ್ಥ ಆಗ್ಲಿಕ್ಕೂ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ, ನಾನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ರೀ ನಿಮಗೆ. ಎಲ್ಲ ತಿಳಿಯಾಕತ್ತೈತಿ ಅಂದ್ಕೊಂಡೇನಿ. ನೋಡ್ರಿ ಇದು ಮುಂಭಾಗ ಬಂತ್ರಿ. ಈಗ ನಮ್ಗೆ ಕಾಣಕತ್ತೈತಲ್ರಿ, ಇದು ನಡುವಿನ ನಮ್ಮ ಡಾಟ್ ರೀ. ಭುಜದ ಮೇಗಿಂದ ಏನಿರ್ತೈತೆ ನೋಡ್ರಿ, 3 ಇಂಚ್ ತೊಗೊಳ್ರಿ, 3 ಇಂಚ್ ಕೆಳಗೆ ಹಾಕ್ಕೊಳ್ಳೋದ್ರಿಂದ ಆಚೆ ಕಡೆ 1 ಇಂಚ್ ಮಾರ್ಕ್ ಹಾಕೋರಿ, ಈ ಕಡೆ 1 ಇಂಚ್ ಮಾರ್ಕ್ ಹಾಕೋರಿ. 2 ಇಂಚದ ಟಸ್ಕ್ ಹಿಡಿಯೋದ್ರಿಂದ ಎಲ್ಲ ಟಸ್ಕ್ ಒಳಗೆ ದೊಡ್ಡ ಟಸ್ಕ್ ರೀ ಇದು. ಎಲ್ಲ ಥರದ ಬ್ಲೌಸ್ ಒಳಗೆ ಈ ಟಸ್ಕ್ ಬರ್ತೈತೆ ರೀ. ನೋಡ್ರಿ ಪೂರ್ತಿ ಗುಂಡಿ ಪಟ್ಟಿ ಅರ್ಧ ಭಾಗ ಏನು ತಗೋತೈತಿ, ಮಧ್ಯ ಭಾಗದಾಗ ಸ್ವಲ್ಪ ಡಾಟ್ ತಕ್ಕ ಅದನ್ನು ಮೋತಿ ಇಳಿಸ್ಕೊಳ್ದ್ರಿ ನಾವು ಸ್ಕೇಲ. ಆ ಡಾಟ್ ಕಡೆ ಮಾರಿ ಮಾಡಿ ಸ್ಕೇಲ್ ಲೈನ್ ಹಾಕ್ಕೊಳ್ಳೋದು ನೋಡ್ರಿ. ನಡುವಿನ ತಳಗಿನ ಡಾಟ್ ಕಡೆ ಅದನ್ನಾದ್ರೂ ತಳಗಿನ ಡಾಟ್ ಕಡೆ ಸ್ಟೇಟ್ ಬಗಲಿಗೆ ತೊಗೊಳ್ದ್ರಿ. ಅವು ಅರ್ಧ ಇಂಚಿನೂ ಬರ್ತಾವ್ರಿ ಟಸ್ಕ್ಗಳು. ಇದು ನಡ್ನ್ಯಾನ ಟಸ್ಕ್ ನೋಡ್ರಿ, ಡಾಟ್ ಕಡೆ ಮಾರಿ ಮಾಡಿ ಸ್ಕೇಲ್ ಇಡೋದ್ರಾಗ ಫರಕ್ ಭಾಳ ಐತ್ರಿ. ಸ್ಟೇಟಾಗಿ ಇಟ್ರಿ ಅಂದ್ರೆ ಅದು ಡಾಟ್ ಸರಿ ಆಗೋದಿಲ್ಲ ರೀ. ನಡಿನ ಡಾಟ್ ಕಡೆ ಸ್ವಲ್ಪ ಎಳ್ಸಿ ಮ್ಯಾಗ ಸ್ಕೇಲ್ ಇಡಬೇಕು ಡಾಟ್ ಹಾಕ್ಕೊಳ್ಳುವಾಗ್ರಿ. ಅವು ನೋಡ್ರಿ ಡಾಟ್ಗಳು ಸರಿ ಹೆಂಗೆ ಹಾಕಿರಂದ್ರೆ ಕಟೋರಿಕಿಂತನೂ ಚಂದ ಕುಂತೈತ್ರಿ ಅದು ಇದ್ಯಾಗ. ಹಿಂಭಾಗನ ಅದೇ ಸೇಮ್ ಕಟ್ ಮಾಡ್ಕೊಂಡು ಬರ್ರಿ, ಅದೇ ಮೆಜರ್ಮೆಂಟ್ ಪ್ರಕಾರ. ಹಿಂಭಾಗ ಪ್ಯಾಕ್ ಇದ್ದದ ಕಡೆ ನಮ್ಮ ಕಡೆ ಮಾಡ್ಕೊಂಡು ಇಟ್ಕೋಬೇಕ್ರಿ. ಬಟ್ಟೆ ಕಟ್ ಮಾಡೋದು ಆ ಮುಂದಿನ ವಿಡಿಯೋ ಹಾಕ್ತೀನಿ ರೀ ನಾ. ಭುಜದಿಂದ 14 ಇಂಚ್ ಏನೈತ್ರಲ್ಲ, 14.5 ತೊಗೊಳ್ನೂರು. ಇದನ್ನ ಅರ್ಧ ಇಂಚ್ ಹೊಲಿಗೆ ಹೋಗತ್ರಿ. ಇದು ಅರ್ಧ ಇಂಚ್ ಜಾಸ್ತಿ ತೊಗೊಂಡ್ರಿ ನೋಡ್ರಿ. ಇದನ್ನ ಕೊಳ್ಳ ಬಗಲ ಮುಂಭಾಗದ ಇಟ್ಟು ಮಾರ್ಕ್ ಹಾಕೊಳ್ಳೋಣ ರೀ. ನಡಿನ ಸುತ್ತಳತೆ ಉದ್ದ ಏನೈತ್ರಿ ಅದ್ರ 4ನೇ ಭಾಗ ಅಂತ ಹೇಳಿ ಕಟ್ ಮಾಡ್ಕೊಂಡಿವಲ್ಲ ಮುಂಭಾಗ ಪೀಸ, ಅದ ಪೀಸದಲ್ಲೆಲ್ಲ ಮಾರ್ಕ್ ಮಾಡ್ಕೊಂಡ್ರಿ. ಇದನ್ನಾಗ ಮಾಪ್ ಮಾಡ್ಕೊಂಡೇವಲ್ಲ,
ಭುಜ ಬಗಲ್ ಪಾಯಿಂಟ ನಡಿನ ಪಾಯಿಂಟ್ 3 ಪಾಯಿಂಟ್ ಹಾಕೊಂಡ್ರಿ. ಇದು ನಡ್ನ್ಯಾಗಿನ ಪಾಯಿಂಟ್ ರೀ. ಇದು ಪೀಸ್ನ ನಾವು ಭುಜದ ಕರೆಕ್ಟ್ ಮಾಪ ಮಾಪ ಇರ್ತೈತ್ರಿ. ಭುಜದ್ದು ಒಂದು ಆ ಕಡೆ ಒಂದು ಈ ಕಡೆ ಒಂದು ಪಾಯಿಂಟ್ ಇದು ಸೇಮ್ ಹಾಕೊಳ್ಳೋರು. ಇಲ್ಲಿ ಬಗಲ್ ಕಡೆ ಒಂದು ಪಾಯಿಂಟ್ ಹಾಕೊಳ್ಳೋಣ ರೀ. ಅವ್ನು ಲೈನಿಂಗ್ ಹಾಕೊಳ್ಳೋಣ ರೀ ಪಾಯಿಂಟ್ ಪ್ರಕಾರ. ನೋಡ್ರಿ ಹಿಂಭಾಗ ನೆಕ್ ಮೆಜರ್ಮೆಂಟ್ ಎಷ್ಟೈತೆ ನೋಡ್ರಿ. ಇದು 10.5 ಐತ್ರಿ. ಇದು ನಮ್ದು ಈ ಪಾಯಿಂಟ್ದಿಂದ ನಡುವಿನ ಭಾಗ ಸ್ಕೇಲ್ ಇಟ್ಟು ಅದೇ ಥರ ಸ್ಕೇಲ್ ಇಟ್ಟು ಪಾಯಿಂಟ್ ಹಾಕೊಳ್ಳೋಣ ರೀ. 10.5 ಐತೆ ನೋಡ್ರಿ. ಇದು ಭುಜದ ಪಾಯಿಂಟ್ಗೆ ಹಿಡಿದ್ರೆ ಸ್ಕೇಲ ಇಲ್ಲಿ 10.5 ಇಲ್ಲಿ ಮಾರ್ಕ್ ಹಾಕೊಳ್ಳೋಣ ರೀ. ನೋಡ್ರಿ ಲೈನ್ ಹಾಕೊಳತ್ತನ್ರಿ. ಸ್ವಲ್ಪ ಡೀಪ್ ಕೊಳ್ಬೇಕಂತಂದ್ರೆ ಅಲ್ಲೇ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳ್ರಿ. ತಳಗಷ್ಟು ಮ್ಯಾಲೆ ಮಾಡ್ಕೊಳ್ಳೋದಿಲ್ರಿ. ಭುಜದ ಮೇಲೆ ಜಾಸ್ತಿ ಮಾಡ್ಕೊಂಡ್ರಿ ಭುಜ ಇಳ್ಕೊಳ್ಳೋ ಸಂಭವ ಇರ್ತಾವ್ರಿ. ಭುಜ ಕರೆಕ್ಟಾಗಿ ಇರ್ಬೇಕ್ರಿ. ಅದು ಕರ್ವ್ ಸ್ಕೇಲೇ ರೌಂಡ್ ಹಾಕೊಳ್ಳೋಣ್ರಿ. ಭುಜದ ಸೈಜ್ ನೋಡ್ರಿ. ಇದು ಒಂದು ಸ್ವಲ್ಪ ಹಿಂಗೆ ಮತ್ತಂದ್ರೆ ನೆಕ್ ಭಾಳ ಚಂದ ಕಾಣ್ತೈತ್ರಿ. ಇದರಿಂದ 1.5 ಇಂಚದ ಎಕ್ಸ್ಟ್ರಾಗಿ 2 ಇಂಚ್ ಜಾಸ್ತಿ. ಮುಂಭಾಗದ ಇದ್ರಾಗ ತೋರಿಸಿತ್ತಲ್ರಿ ನಿಮಗೆ. ಇದನ್ನ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರಿ. ಇದನ್ನ ನೋಡ್ರಿ. ಇದು ಎಷ್ಟು ಚಂದ ಬತ್ರಿ. ಡಾಟ್ ಬರ್ತೈತ್ರಿ. ಇಲ್ಲೊಂದು ಭುಜ ಸರಿತ ತಳಗೊಂದು 3 ಇಂಚಿಂದ ಡಾಟ್ ಹಾಕೊಂಡ್ರಿ. ಟಸ್ಕ ಉದ್ದಕ್ಕೆ 3 ಇಂಚ, ತಳಗಷ್ಟ ಅರ್ಧ ಇಂಚ್ ಹಿಡ್ಕೊಂಡ್ರಿ. ಅದನ್ನ ಪಿನ್ಲೆ ಒಂದು ಹೋಲ್ ಮಾಡ್ಕೊಂಡ್ರಿ. ಆ ಸೈಡ್ ಬಿ ಕರೆಕ್ಟ್ ಅದ ಜಾಗಕ್ಕೆ ಹೋಲ್ ಬಿದ್ದ ಜಾಗಕ್ಕೆ ಡಾಟ್ ತೊಗೊಳ್ರಿ. ನಾವು ನೋಡ್ರಿ ಅಲ್ಲೆರಡು ಡಾಟ್ ಬರ್ತಾವೆ. ನೆಕ್ ಎಷ್ಟು ಚಂದ ಬಂದೈತೆ ನೋಡ್ರಿ. ಏನೂ ಇಲ್ಲ, ಭಾಳ ಈಜಿ ಐತ್ರಿ ತಿಳ್ಕೊಂಡ್ರೆ. ಇನ್ನು ನಿಮಗೆ ಕಟೋರಿ ಪ್ರಿನ್ಸಿಸ ಎಲ್ಲ ಇದೇ ಸೇಮ್ ಒಳಗೆ ಈಜಿ ಆಗುವಂಗೆ ಹೇಳ್ಕೊಡ್ತೀನಿ ರೀ. ಈ ಸ್ಲೀವ್ ನೋಡ್ರಿ. ತೋಳ ನಮ್ಮ ಸ್ಲೀವ್ ಉದ್ದ ಎಷ್ಟೈತೆ ಅಂದ್ರೆ 9.5 ಐತ್ರಿ. ಅದ ಮಾರ್ಕ್ ಹಾಕೊಂಡ ನೋಡ್ರಿ.
ಬಗಲು ಎಷ್ಟು ಉದ್ದ ಐತ್ರಿ ಅದ ಅಷ್ಟು ಅರ್ಧ ಇಂಚ್ ಕಮ್ಮಿ ಉದ್ದ ತೊಗೊಳ್ರಿ. ಬಗಲು 9.5 ಐತಿ ಅದ. ಎಕ್ಸ್ಟ್ರಾ ಜಾಗ ಬಟ್ಟೆ ಹಿಡ್ಕೊಂಡು 9.5 + 2 10.5 ಐತ್ರಿ. 10 ಇಂಚ್ ಉದ್ದ ತೊಗೊಂಡು ನೋಡ್ರಿ ಅದನ್ನ. ಇದು 2 ಇಂಚ್ ಎಕ್ಸ್ಟ್ರಾ ಏನು ತೊಗೊಂಡೈತ್ರಲ್ಲ ಅದು ಇದು 9.5 ಇಂಚ್. ಆದ ನಂತರ 2 ಇಂಚ್ ಎಕ್ಸ್ಟ್ರಾ ರೀ ಇದು 10.5 ಇಂಚ್. 3 ಇಂಚ್ ತಳಗೆ ಕಮ್ಮಿ ಮಾಡ್ಕೊಳ್ರಿ ಇದನ್ನ. 3 ಇಂಚ್ ಮ್ಯಾಲಿನಕಿಂತನೂ ಬಗಲ್ ಕಡೆ ಇದು ಮ್ಯಾಲಿನ ಭಾಗದ ಸ್ಕೇಲ್ ಹಾಕ್ಕೊಂಡ್ರಿ 3 ಇಂಚ್ ತಳಗಿಂದ ಕಮ್ಮಿ ತೊಗೊಂಡ್ರಿ ಅದನ್ನ. ಮೇಲಿನ ಭಾಗ 9.5 ಉದ್ದ ತೊಗೊಳಿತ್ತಂದ್ರೆ ತಳಗಿನ ಭಾಗ 3 ಇಂಚ್ ಕಮ್ಮಿ ಬರತೈತ್ರಿ ಅದ. ನೋಡ್ರಿ ಈಗ ಸ್ಕೇಲ್ ಹಾಕೇನಿಲ್ಲ, ಅದ್ರ ಅರ್ಧ ಭಾಗನ್ಯಾಗ ಅರ್ಧ ಇಂಚ್ ಮಾರ್ಕ್ ಹಾಕ್ಕೊಳ್ರಿ ಇದನ್ನ. ಹಿಂಗೆ ಮಾಪ್ ಮಾಡ್ಕೊಂಡ ಸ್ಕೇಲ್ ಮೇಜರ್ ಪಟ್ಟಿ ಇದನ್ನು ಮಡ್ಸ್ಕೊರಿ. ಮೆಜರ್ಮೆಂಟ್ ಪಟ್ಟಿನ ಅರ್ಧ ಮಾಡ್ಕೊಂಡು ಎಷ್ಟು ಬರ್ತೈತೆ ನೋಡಿ ಅಷ್ಟು ಮಧ್ಯ ಭಾಗದಾಗ ಮಾರ್ಕ್ ಹಾಕೋರಿ ಇದನ್ನ. ಆ ಕಡೆ ಈ ಕಡೆ ಕೂಡಿ ಅರ್ಧ ಇಂಚ್ ಮಾರ್ಕ್ ಹಾಕೋರಿ ಇದನ್ನ. ಅರ್ಧ ಇಂಚ್ ಐತೆ ನೋಡ್ರಿ ಇದು. ಒಂದು ಮೀನಿನ ಆಕಾರ ಲೈನ್ ಬರ್ತೈತ್ರಿ ಇದು. ನಿಮ್ಗೆ ಇದು ಬರ್ಲಿಕ್ಕೆ ಈ ಕಟ್ಟಿಂಗ್ದು ರೆಡಿ ಸಿಗಾತವ್ರಿ ರೆಡಿಮೇಡ ಅಮೆಜಾನ್ದಾಗ ಎಲ್ಲ ಇದು ಥರ ಸ್ಕೇಲ್ ಸಿಗಾತೈತ್ರಿ. ನಿಮಗೆ ಅವಶ್ಯ ಇದ್ರೆ ತಗೊಂಡು ಇಟ್ಕೋರಿ. ಇದು ಮುಂಭಾಗದ ಏನು ಲೈನ್ ಹಾಕ್ಕೊಂಡಿದ್ದಿಲ್ಲ ಮುಂಭಾಗದ ಜಾಸ್ತಿ ತೊಗೊಳ್ರಿ ಇದನ್ನ. ಈ ಥರ ನೋಡ್ರಿ ಈಗ ರೆಡಿಮೇಡ್ ಸ್ಕೇಲ ಸಿಗತ್ತವ್ರಿ ಈಗ ಈ ಆಕಾರದ್ದು. ಬೇಕಂದ್ರೆ ನೀವು ಕಲ್ಕೊಳ್ಳೋ ಮಟ್ಟ ತಗೋರಿ. ಅಮೆಜಾನ್ಗೆ ಹೋಗಿ ಖರೀದಿ ಮಾಡಿರಿ. ನೋಡ್ರಿ ವೀಕ್ಷಕರೇ, ತಿಳಿತು ಅಂದ್ಕೊಂಡನ್ರಿ ನಿಮಗೆ. ಇನ್ನೇನು ಕ್ರಾಸ್ ಪಟ್ಟಿ ತಗೊಳ್ಳೋದೈತ್ರಿ ಮತ್ತು ಕೊಳ್ಪಟ್ಟಿ ಗೋಟ್ ತಗೊಳ್ಳೋದೈತೆ ನೋಡ್ರಿ. ಇದ್ರಾಗ ನಾವು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡ್ರಿ ಕಡೆ 3 ಇಂಚ್ ತೊಗೊಳೋದ್ರಿ. ಮೂರು ಇಂಚ್ ಮಾರ್ಕ್ ಹಾಕೊಂಡು ನೋಡ್ರಿ ಇದನ್ನ. ಇದನ್ನ ಇಷ್ಟು ಮಾರ್ಕ್ ಹಾಕೊಂಡ್ರಿ ಇನ್ನು 1 ಇಂಚ್ ಟಸ್ಕ್ದಾಗ ಕಡಿಮೆ ಆಗ್ತೈತೆ, ಎಕ್ಸ್ಟ್ರಾ ಉಳಿತೈತ್ರಿ ಇದು. ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೊಂಡ್ರಿ. ಇದು ಎಕ್ಸ್ಟ್ರಾ ಐತೆ ಲೈನಿಂಗ್ ಸ್ಟ್ರೇಟ್ ಮಾಡ್ಕೊಂಡ್ರಿ ಕಟ್ ಮಾಡಿ ಲೈನ್ ಹೊಡ್ಕೊಂಡು
ನೋಡಿ ವೀಕ್ಷಕರೇ, ಬುಧವಾರ ದಿನ ಎಂಬ್ರಾಯ್ಡರಿ ಹೇಳ್ಕೊಡತ್ತನ್ರಿ ನಿಮಗೆ. ಶನಿವಾರ ದಿನ ಬ್ಯಾಕ್ ಕಟ್ಟಿಂಗ್ ಹೇಳ್ಕೊಡತ್ತನ್ರಿ. ನನ್ನೆಲ್ಲ ವಿಡಿಯೋಗಳನ್ನು ತಪ್ಪದೆ ವೀಕ್ಷಿಸಿ. ನಿಮಗಿಷ್ಟ ಆದರೆ ಲೈಕ್ ಹಾಕ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬುಧವಾರ ದಿವಸ ಎಂಬ್ರಾಯ್ಡರಿ ಹೇಳ್ತೀನಿ ರೀ. ಎಂಬ್ರಾಯ್ಡರಿ ಆದಮೇಲೆ ಮುಂದೆ ಆರಿ ವರ್ಕು ಹೇಳ್ಕೊಡ್ತೀನಿ ರೀ. ಇದು ನೋಡಿರಿ, ಕ್ರಾಸ್ ಪಟ್ಟಿ ಕಟ್ ಮಾಡೋದು. ಆ ಕಡೆ 3 ಇಂಚ್ ಐತ್ರಿ, ಈ ಕಡೆ ಅರ್ಧ ಇಂಚ್ ಕಮ್ಮಿ ಮಾಡ್ಕೊಂಡಿದ್ದೀವಿ. 2.5 ಇಂಚಿಂದ ಐತ್ರಿ ಕಡೆ. ಯಾರಿಗೆ ಇನ್ನೊಂದು ಸ್ವಲ್ಪ ದೊಡ್ಡದು ಕ್ರಾಸ್ ಪಟ್ಟಿ ಬೇಕು ಅಂದ್ರೆ ಇನ್ನೊಂದು ಅರ್ಧ ಇಂಚ್ ಹೆಚ್ಚು ಇಟ್ಕೋಬೋದು. ಕಸ್ಟಮರ್ನ ಕೇಳ್ಕೊಂಡು ನೀವು ಅವ್ರ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ತಗೋರಿ. ನನಗೆ ಬಂದಿರೋ ಬ್ಲೌಸು ಕ್ರಾಸ್ ಪಟ್ಟಿ ಸಣ್ಣ ಹಚ್ಚೋದು ಹೇಳಿದಾರೆ ಅವರು. ಇದು ನೋಡಿರಿ, 2 ಇಂಚ್ ಒಂದು ಟಸ್ಕ್ ಬರ್ತದ್ರಿ ಇದು. ಅದಕ್ಕೆ 2 ಇಂಚ್ ಟಸ್ಕ್ ತೊಗೊಳ್ಳೋಣ, ಕರೆಕ್ಟ್ ಆಗ್ತದೆ ರೀ ಕ್ರಾಸ್ ಪಟ್ಟಿ. ಸ್ವಲ್ಪ ರೌಂಡ್ ತೊಗೊಳಿದ್ರೆ ಇದನ್ನ. ಅವರಿಗೆ ಭಾಳ ಸಣ್ಣ ಬೇಕನ್ನಂದಾರ ಕ್ರಾಸ್ ಪಟ್ಟಿ, ನಾನು ಸಣ್ಣ ಕಟ್ ಮಾಡ್ಕೊಂಡ್ರಿ ಇದನ್ನ. ಕೊಳ್ಳಿನ ಗೋಟಾ ಪಟ್ಟಿ ತಗೋಬೇಕಾದ್ರೆ ಯಾವ ಥರ ಬಟ್ಟೆ ಇಟ್ಕೊಂಡು ಕ್ರಾಸ್ ತಗೊಳ್ಳೋದು ನೋಡ್ರಿ. ಇದ್ರಾಗ ನಾನು ತಿಳಿಸಿ ಹೇಳ್ತೀನಿ ರೀ ನಿಮಗೆ. 1 ಇಂಚಿನೂ ತೊಗೊಳೋದ್ರಿ ಇದನ್ನ. 1 ಇಂಚಿಗೆ ಒಂದೊಂದು ಮಾರ್ಕ್ ಹಾಕೊಂಡ್ಬಿಡ್ರಿ. ಇಲ್ಲಿ ಡಾಟ್ ಹಾಕೋರಿ 1 ಇಂಚಿಗೆ. ಸ್ಕೇಲ್ ಇಟ್ಕೊಂಡು ಲೈನ್ ಹಾಕೋರಿ. ಇದನ್ನೇನು ಕಾಗದ ಇಟ್ಟು ಕಟ್ ಮಾಡೋದೇನು ಅವಶ್ಯಕತೆ ಇಲ್ಲ, ಆದರೆ ನಿಮಗೆ ಪೇಪರ್ ಐತಿ ತೋರಿಸ್ಕೊಡತ್ತನ್ರಿ ನಾನು. ಮುಂದಿನ ನೆಕ್ ಹಿಂದಿನ ನೆಕ್ ಕೊಳ್ಳೋದಾಗ ಹಿಂಗೆ ರೌಂಡ್ ಒಂದು ಅರಿ ಬೀಳ್ತೈತ್ರಿ. ಅದ್ರಾಗನ ಇವನು ಕ್ರಾಸ್ ಪಟ್ಟಿ ತೊಗೊಂಡು ಗೋಟಾ ಪಟ್ಟಿ ಕೊಡ್ಬೇಕಾಗ್ತದ್ರಿ. ಅರ್ಬಿ ನೋಡ್ರಿ ಭಾಳ ಅಟ್ಟುಕಟ್ಟ ಕೊಡ್ತಾರೆ ಕೊಡೋರ. ನಾವು ಹೊಲಿಯವರು ಭಾಳ ಶಾನ್ಯ, ಅದ್ರಾಗನ ಎಲ್ಲ ಕುಣಿಸ್ಬೇಕು ನೋಡ್ರಿ. ಪೀಸ್ನ್ಯಾಗ ನನಗೆ ಜಂಪರ್ ಕುಣ್ತಾವ್ರಿ. ಬೇರೆದವರೆಲ್ಲ ನಂಗೆ ಪೀಸ್ನ್ಯಾಗ ಕುಣಿಸ್ತಾರೆ ಅಂತ ಹೇಳಿ ಹೋಗ್ತಾರೆ. ನಾವೆಲ್ಲ ಸ್ವಲ್ಪ ಅರಿವಿ ಬಿಡೋದ ಎಲ್ಲ ಜಾಯಿಂಟ್ ಮಾಡಿ ಹೊಲಿಬೇಕು ನೋಡ್ರಿ. ಹಿಂಗೆ ಕ್ರಾಸ್ ತಕ್ಕೊಳ್ದಿರ್ತದ್ರಿ. ಇದನ್ನ ಎಲ್ಲನೂ ಒಂದು 10-15 ಪೀಸ್ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳೋದು ನೋಡ್ರಿ. ಕ್ರಾಸ್ ಮ್ಯಾಗ ಹಿಂಗಿಟ್ಟ ಇಲ್ಲೇ ಸ್ಟಿಚ್ ಹಾಕ್ಕೊಳ್ಳೋದ್ರಿ. ಎಲ್ಲನೂ ಪಟ್ಟಿ ಹಿಂಗೆ ಜಾಯಿಂಟ್ ಮಾಡ್ಕೊತ ಹೋಗ್ಬೇಕ್ರಿ. ಅದನ್ನ ನಿಮಗಿನ್ನ ಹೊಲಿಯೋದು ಎಲ್ಲ ತೋರಿಸ್ಕೊಡ್ತೀನಿ ರೀ, ಅದ್ರಾಗೆಲ್ಲ ಗೊತ್ತಾಕತ್ರಿ. ಈಗ ಕಲಿಯಾಕತ್ತಾರೆ ಅಂದ್ರೆ ನೋಡ್ರಿ, ಈ ಟೈಪ್ ಕಟ್ ಮಾಡಿರಿ. ಹೊಲಿಯೋದನ್ನು ಇನ್ನೊಂದು ವಿಡಿಯೋದಾಗ ಹೇಳಿಕೊಡ್ತೀನಿ ರೀ. ಬಾಯ್ ವೀಕ್ಷಕರೇ, ಥ್ಯಾಂಕ್ ಯು.